ಅರ್ಥಶಾಸ್ತ್ರ ತಜ್ಞರಾಗಿರ್ತಕ್ಕಂತಹ ಸತೀಶ್ ಅವರು ಜಾಯ್ನ್ ಆಗ್ತಾರೆ. ಸತೀಶ್ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ಸರ್, ನಾನು ಮಾತನಾಡ್ತಾ ಇದ್ದೆ ಇಲ್ಲಿ ಈ ಟ್ಯಾಕ್ಸ್ ವಿಚಾರಕ್ಕೆ ಭಾರತೀಯನೊಬ್ಬ ಅಥವಾ ಸ್ಯಾಲ್ರಿಡ್ ಪರ್ಸನ್ ಯಾವ ದಿಕ್ಕಿನ ಕಡೆ ಹೋದರೂ ಕೂಡ ಈ ಟ್ಯಾಕ್ಸ್ ಎನ್ನುವ ಬೆಂಕಿ ಅವನನ್ನು ಸುಡದೇ ಬಿಡಲ್ಲ ಅಂತ. ನೀವು ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗಿ ಒಂದಲ್ಲ ಒಂದು ಕಡೆ ಅವನನ್ನು ಟ್ಯಾಕ್ಸ್ ಬಲೆ ಒಳಗಡೆ ತಂದು ಕೆಡವಿ ಅವನ ಜೀವನ ಪರ್ಯಂತ ಟ್ಯಾಕ್ಸ್ ಕಟ್ಕೊಂಡೇ ಮುಗಿದು ಹೋಗ್ಬಿಡ್ಬೇಕು ಅವನು. ಹಾಗಾದರೆ ನಾವು ಟ್ಯಾಕ್ಸ್ ವಿರೋಧಿಗಳ? ನೋ, ನಾವು ತೆರಿಗೆ ವಿರೋಧಿಗಳಲ್ಲ, ತೆರಿಗೆ ಪ್ರಮಾಣದ ವಿರೋಧಿಗಳು. ಈ ಹೆವಿ ಆಗಿದೆಯಲ್ಲ, ಸೊ ನೀವು ಯಾವ ಥರ ಅನಲೈಸ್ ಮಾಡ್ತೀರಿ ಸರ್ ಇದನ್ನು? ಸರ್, ಇವಾಗ ಸ್ಯಾಲರಿಡ್ ಕೇಸ್ ಮಾತ್ರನೇ ನಮಗೆ ಒಂದಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಶ್ನೆ ಏನಂದ್ರೆ, ನಾನು ಬೇರೆ ತರನೇ ಇಂಟರ್ಪ್ರಿಟ್ ಮಾಡ್ತೀನಿ. ಈಗ ಬಿಸ್ನೆಸ್ ಇನ್ಕಮ್ ಬಂದಾಗ ಬಿಸ್ನೆಸ್ ಇಂದ ನಾನು ಅರ್ನ್ ಮಾಡ್ತೀನಿ. ಬಿಸ್ನೆಸ್ ಇಂದ ದುಡ್ಡು ಬಂದಾಗ ಅದರ ಎಕ್ಸ್ಪೆನ್ಸಸ್ ನ ಕಳೆದು ಪ್ರಾಫಿಟ್ ಬರುತ್ತೆ, ಅದ್ರ ಮೇಲೆ ನಾನು ಟ್ಯಾಕ್ಸ್ ಕಟ್ಟುವಂಥದ್ದು. ಕರೆಕ್ಟ್. ಆದ್ರೆ ಸ್ಯಾಲರಿ ಕೇಸ್ ಅಲ್ಲಿ ಫ್ಲಾಟ್ ಆಗಿ ನನಗೆ ಒಂದು ಅಮೌಂಟ್ ಹೋಗ್ತಾನೆ ಇರುತ್ತೆ, ನಾನು ಇನ್ಕಮ್ ಮಾಡಿದ್ನೆಲ್ಲ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಟ್ಯಾಕ್ಸ್ ಕಟ್ಟೋಂತದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಟ್ಯಾಕ್ಸ್ ನ ಪ್ರಮಾಣ ಎಷ್ಟಿದೆ, ಇರೋ ಇನ್ಫ್ಲೇಷನ್ ರೇಟ್ಸ್ ಎಷ್ಟಿದೆ, ಅದ್ರ ತಕ್ಕನಾಗಿ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ದೊಡ್ಡ ಕ್ವಶನ್. ಅದು ಯಾವುದೇ ಗೌರ್ಮೆಂಟ್ ಇದ್ರು ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮೇಲೆ ಇತ್ತು ತುಂಬಾನೇ. ಯಾಕಂದ್ರೆ ಈಗ GST ರಿಜಿಮ್ ಅಲ್ಲಿ ಎಲ್ಲ ಸ್ಟ್ರೀಮ್ ಲೈನ್ ಆಗ್ತಾ ಬರ್ತಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗ್ಬಹುದು. ಬಟ್ ಆದ್ರೆ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಏನಾಗ್ತಿದೆ, ಅದ್ ಯಾವ್ದು ಸ್ಟ್ರೀಮ್ ಲೈನ್ ಅನ್ನೋದು ಕಾಣಿಸ್ತಾ ಇಲ್ಲ. ಇನ್ಫ್ಲೇಷನ್ಸ್ ಓಲ್ಡ್ ರಿಜಿಮ್ ಅನ್ನೋದನ್ನ ಇವರು ಸ್ಕ್ರಾಪ್ ಮಾಡ್ಬೇಕು ಅನ್ನೋದೇ ಸ್ಕ್ರಾಪ್ ಆಗ್ತಾ ಇದೆ ಇವಾಗ ಓವರ್ ಆಲ್ ನೋಡಿದ್ರೆ. ನ್ಯೂ ರಿಜಿಮ್ ಅಲ್ಲಿ ಆದ್ರೆ ನನಗೆ ಫ್ಲಾಟ್ ಆಗಿ ಸಿಗ್ತಾ ಇದೆ, ಆದ್ರೆ ಡಿಡಕ್ಷನ್ಸ್ ಇಲ್ವಲ್ಲ. ಡಿಡಕ್ಷನ್ಸ್ ಅಂದ್ರೆ ಬೇಸಿಕಲಿ ಏನಾಗ್ತಿತ್ತು, ನಾನು ಯಾರೋ ಒಬ್ರು ಟ್ಯಾಕ್ಸ್ ಕಟ್ಟಬೇಕಾದಾಗ ಅವ್ರ ನಮ್ಮ ಹತ್ರ ಬರ್ತಾ ಇದ್ರು, ಹೇಗೆ ಸರ್ ಟ್ಯಾಕ್ಸ್ ಕಟ್ಟೋದು, ಸೇವಿಂಗ್ಸ್ ಎಲ್ಲಿ ಮಾಡೋದು ಅಂತ. ಎಲ್ಲಿ ಉಳಿಸ್ಬೋದು ನಾನು ಅಂತ. ಅದೇ ಸತೀಶ್, ಈ ಥರ ಇಂಟರಪ್ಟ್ ಮಾಡ್ತೀನಿ ಅದನ್ನು. ಅದು ಹೇಗೆ ಅಂತ ಹೇಳಿದ್ರೆ, ಸರ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ, ಒಂದು ಯಾವುದೋ ಇನ್ನೊಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ, ನ್ಯಾಷನಲ್ ಯಾವುದೋ ಒಂದು ಪಾಲಿಸಿ ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ, ಸರ್ ಬಾಡಿಗೆ ಇಷ್ಟು ಕಟ್ತಾ ಇದ್ದೀನಿ, ಸರ್ ನನ್ನ ಅಲೋಯನ್ಸ್ ಇಷ್ಟಿದೆ, ಎಜುಕೇಷನ್ಗೆ ಅಂತ ಪ್ರೈಮರಿ ಅದಕ್ಕೊಂದಿಷ್ಟು ಮಾಡಿದ್ದೀನಿ, ಸರ್ ಸಾಲದ್ದು ಹೌಸಿಂಗ್ ಲೋನ್ ಸಾಲ ಇದೆ ಅದರದ್ದೊಂದಿಷ್ಟು ಮಾಡಿದ್ದೀನಿ, ಇದನ್ನು ತೋರಿಸಿ ಅಲ್ಲೇನಾದರೂ ಉಳಿಸಬಹುದಾ ಅಂತ ಒಬ್ಬ ಸ್ಯಾಲರಿಡ್ ಪರ್ಸನ್ನ ಮಿನಿಮಮ್ ಕಳಕಳಿ, ಕಾಳಜಿ ಮತ್ತು ಅವನ ಅವಶ್ಯಕತೆ ಅದು. ಸರ್, ಅಲ್ಲಿ ಎರಡು ರೀತಿ ನೋಡ್ಬೋದು ನಾವು. ನೀವು ಹೇಳಿದಾಗೆ ನೀವು ಒಂದು ವರ್ಡ್ ಯೂಸ್ ಮಾಡಿದ್ರೆ ಅದು ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಟ್ಯಾಕ್ಸ್ ವಿರೋಧಿಗಳಲ್ಲ, ಟ್ಯಾಕ್ಸ್ ನ ಪ್ರಮಾಣದ ಬಗ್ಗೆ ಮಾತ್ರ ಮಾತಾಡೋದು ಅಂತ. ಅದೇ ರೀತಿ ನೋಡೋದಾದ್ರೆ, ಈಗ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು ಏನಿತ್ತಲ್ಲ, ನಾನು ಸೇವಿಂಗ್ಸ್ ಮಾಡ್ತಾ ಇದ್ದಿದ್ದು ಎಕನಾಮಿಗೆ ಇಂಟರ್ನ್ ಆಗಿ ಅದು ಹಂಗೆ ರೊಟೇಟ್ ಆಗ್ತಾ ಇತ್ತು. ಬಟ್ ಆದ್ರೆ ಇಲ್ಲೇನಾಗ್ತದೆ, ನ್ಯೂ ರಿಜಿಮ್ ಅಲ್ಲಿ ಬರೀ ಟ್ಯಾಕ್ಸ್ ಗೋಸ್ಕರ ನಾನು ಡಿಡಕ್ಷನ್ಸ್, ನಾನು ಯಾವ್ದು ಇನ್ವೆಸ್ಟೇ ಮಾಡೋದಿಲ್ಲ. ಈಗ ಎಜುಕೇಶನ್ ಹೇಳಿದ್ರಿ, ಎಷ್ಟು ಮಟ್ಟ ಪ್ರಮಾಣದಲ್ಲಿ ಒಂದು ಇದಿದೆ, 10 ಲಕ್ಷ ಸ್ಯಾಲರಿ ತಗೊಳ್ಳೋನು ಅಂದ್ರೆ 10 ಲಕ್ಷ ಯಾವ್ದೇ ಒಂದು ಇನ್ಕಮ್ ಬರೋರು ಮಿನಿಮಮ್ 2 ರಿಂದ 3, ಇಬ್ರು ಮಕ್ಕಳಿದ್ರೆ 3 ರಿಂದ 4 ಲಕ್ಷದವರೆಗೂ ಬರೀ ಎಜುಕೇಶನ್ಗೆ ಹೋಗ್ತಾ ಇದೆ. ಅದ್ರ ಜೊತೆ ನೀವು ಹೇಳ್ದಂಗೆ EMIs ಎಲ್ಲ ಹೋಗ್ತಾ ಇರತ್ತೆ. ಮತ್ತೆ ಎಜುಕೇಶನ್ ನೀವು ಹೇಳ್ದಂಗೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಯಾಕೆ ಗವರ್ಮೆಂಟ್ ಇದ್ರ ಬಗ್ಗೆ ಸೀರಿಯಸ್ ಆಗಿ, ಅದು ಸ್ಟೇಟ್ ಗವರ್ಮೆಂಟ್ ಇರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಇವ್ರು ಬೇಡದೇ ಇರೋದಕ್ಕೆ ಜಗಳ ಆಡ್ತಾರೆ. ಹಾಗೆ ಒಂದು ಡೇಟಾ ತೆಗೆದು ಸತೀಶ್ ಅವರೇ,